538ನೇ ಕನಕದಾಸ ಜಯಂತಿಯನ್ನು ಜ್ಞಾನಜ್ಯೋತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಶ್ರಯದಲ್ಲಿ ನಡೆಸುವುದರ ಮೂಲಕ ಎಲ್ಲ ಉಪನ್ಯಾಸಕರು, ಶಿಕ್ಷಕವೃಂದದವರು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಬಹಳ ಸರಳವಾಗಿ ವಿಶೇಷವಾಗಿ ಆಚರಿಸಲಾಯಿತು. ತಾವೆಲ್ಲರೂ ಸಹ ಇಂದು ಕನಕದಾಸರ ತತ್ವಗಳನ್ನು, ಆದರ್ಶಗಳನ್ನು, ಸಿದ್ಧಾಂತಗಳನ್ನು ನೀವೆಲ್ಲರೂ ಸಹ ರೂಢಿಸಿಕೊಳ್ಳೋದ್ರ ಮುಖಾಂತರ ನೀವೆಲ್ಲರೂ ಸಹ ಅವರ ಆದರ್ಶಗಳನ್ನು ಪಾಲನೆ ಮಾಡೋದ್ರ ಮುಖಾಂತರ ನಾವೆಲ್ಲರೂ ಸಹ ಮುನ್ನಡೆಯಬೇಕಂತ ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸ್ತಾ ಇದ್ದೀನಿ. ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು. ತುಂಬ ಸಾಧಾರಣ ಕುಟುಂಬದಲ್ಲಿ ಜನಿಸಿದಂತಹ ಇವರು ದಾಸರಲ್ಲಿಯೇ ಶ್ರೇಷ್ಠ ದಾಸರಾಗ್ತಾರೆ. ನಮ್ಮ ಕನ್ನಡ ಸಾಹಿತ್ಯದಲ್ಲಿಯೇ ಈ ದಾಸ ಸಾಹಿತ್ಯವನ್ನು ತುಂಬ ಉನ್ನತ ಶಿಖರಕ್ಕೇರಿಸಿದಂತಹ ಮಹಾನ್ ದಾಸಶ್ರೇಷ್ಠರು. ಇವರ ಒಂದು ಭಕ್ತಿಗೀತೆಗಳು ಮತ್ತು ಕೀರ್ತನೆಗಳು ಇವತ್ತು ಜಗತ್ಪ್ರಸಿದ್ಧ ಆಗಿದೆ. ಅದರಲ್ಲೂ ಕೂಡ ಈ ಮೋಹನ ತರಂಗಿಣಿ ಮತ್ತು ಹರಿಭಕ್ತ ಸಾರ, ರಾಮದಾನಿಯ ಚರಿತೆ, ಈ ರಾಮದಾನಿಯ ಚರಿತೆಯಲ್ಲಂತೂ ತುಂಬ ವಿಶೇಷವಾಗಿ ಬಡವ ಮತ್ತು ಶ್ರೀಮಂತರ ಒಂದು ಸ್ಥಿತಿಗತಿಗಳನ್ನು ವಿವರಣೆ ನೀಡಿದ್ದಾರೆ. ಎಲ್ಲರಿಗೂ ಕನಕ ಜಯಂತಿಯ ಶುಭಾಶಯ. ಏಕೆಂದರೆ ಕನಕದಾಸರು ಹಿಂದುಳಿದ ವರ್ಗದಲ್ಲಿ ಇದ್ದು ಮೇಲ್ವರ್ಗದವರನ್ನ ತುಂಬ ಫೈಟ್ ಮಾಡಿ ಅವರು ಇವತ್ತು ಕನಕದಾಸರು ಅನ್ನತಕ್ಕಂಥ ಒಂದು ಹೆಸರನ್ನು ಶಾಶ್ವತಗೊಳಿಸಿದ್ದಾರೆ. ಯಾಕೆಂದರೆ ಕನಕದಾಸರು ಅವರು ಹುಟ್ಟಿದಂಥ ಸ್ಥಿತಿಗತಿಯಲ್ಲಿ ಅವರಿಗೆ ಕೃಷ್ಣ ದರ್ಶನವನ್ನೇ ಮಾಡಿಸ್ಲಿಲ್ಲ. ಉಡುಪಿಯಲ್ಲಿ ಕೃಷ್ಣ ದರ್ಶನ ಮಾಡಲಿಕ್ಕೆ ಹೋದಾಗ ಕೃಷ್ಣ ದರ್ಶನನೇ ಮಾಡಿಸ್ಲಿಲ್ಲ. ಹಾಗಾಗಿ ಅವರು ಗುಡಿಯ ಹಿಂಭಾಗಕ್ಕೆ ಹೋಗ್ತಾರೆ. ಗುಡಿಯ ಹಿಂಭಾಗಕ್ಕೆ ಹೋಗಿ ಕೈ ಮುಗಿದಾಗ ಆ ಕೃಷ್ಣ ಭಕ್ತರಿಗೆ ಒಲಿತಾನೆ ಅನ್ನೋದಕ್ಕೆ ಅವತ್ತು ಸಾಕ್ಷಿ ಆದರು. ಕೃಷ್ಣ ಅವತ್ತು ಕನಕದಾಸರಿಗೆ ಕಾಣಿಸ್ಕೊಂಡ. ಹಾಗಾಗಿ ಕನಕದಾಸರು ಆ ಮೇಲ್ವರ್ಗ ಮತ್ತು ಕೆಳವರ್ಗದ ಒಂದು ವಿಚಾರವನ್ನು ಈಗಾಗಲೇ ಮೇಡಮ್ನವರು ಹೇಳದಂತೆ ರಾಮದಾನ ಚರಿತೆ ಅನ್ನತಕ್ಕಂಥ ಕೃತಿಯಲ್ಲಿ ತುಂಬ ಅರ್ಥಗರ್ಭಿತವಾಗಿ ಬರೆದಿದ್ದಾರೆ. ಅದು ರಾಗಿ ಮತ್ತು ಭತ್ತದ ಉದಾಹರಣೆ ತೆಗೆದುಕೊಂಡು ಆ ರಾಗಿಗೆ ರಾಘವ ಅನ್ನತಕ್ಕಂಥ ಹೆಸರನ್ನು ಕೊಟ್ಟು ಶ್ರೀರಾಮ ಆ ಒಂದು ರಾಗಿಯನ್ನ ಉನ್ನತ ಶಕ್ತಿ ಇರತಕ್ಕಂಥದ್ದು ಅಂತ ಅವತ್ತು ಪ್ರಸ್ತುತಪಡಿಸ್ತಾರೆ. ಹಾಗೆ ಈ ಕನಕದಾಸರು ಅನ್ನತಕ್ಕಂಥ ಒಂದು ಮಾತು ಬಂದ ತಕ್ಷಣ ಕುಲವೆಂದು ಹೊಡೆದಾಡದರಿ ನಿಮ್ಮ ಕುಲದ ನೆಲೆಯಾನಾದರೂ ಬಲ್ಲಿರ ಅಂದ್ರೆ ಇವತ್ತು ಜಾತಿ ಕುಲ ಇಷ್ಟೊಂದು ವರ್ಷಗಳಾದರೂ ಇದನ್ನ ಶಾಶ್ವತವಾಗಿ ಬೇರೂರಿದಾವೆ. ಅಂತಹ ಸ್ಥಿತಿಗಳೇ ಸುಮಾರು 16ನೇ ಶತಮಾನದಲ್ಲಿ ಜಾತಿಯ ವಿರುದ್ಧ ಬಂಡಾಯದಂತಹ ಒಬ್ಬ ಬಂಡಾಯಗಾರ ಕನಕದಾಸರು. ಹಾಗಾಗಿ ಜಾತಿ ಅನ್ನತಕ್ಕಂಥದ್ದು ಇವತ್ತು ಕೂಡ ಶಾಶ್ವತವಾಗಿ ಇರಬಾರ್ದು ಅನ್ನತಕ್ಕಂಥದ್ದೇ ಅವರ ಆವತ್ತಿನ ಅಂದಿನ ನಿಲುವು. ಜಾತಿ ಮೇಲು ಕೀಳು ಎಲ್ಲವನ್ನೂ ಕೂಡ ತೊರೆದು ಒಂದು ಉನ್ನತ ಸಮಾಜವನ್ನು ಕಟ್ಟಿಕೊಳ್ಳಿಕ್ಕೋಸ್ಕರ ಅವತ್ತು ಶ್ರಮವಹಿಸಿದಂಥ ಕನಕದಾಸರು ಇವತ್ತು ಕನಕದಾಸರ ಜಯಂತಿ ಅನ್ನತಕ್ಕಂಥ ಜಯಂತ್ಯೋತ್ಸವದ ಮೂಲಕ ನಾವೆಲ್ಲರೂ ಅವರನ್ನು ನೆನೆಸ್ಕೊಳ್ತಾನ ಅವರ ತತ್ವ ಪ್ರತಿಪಾದನೆಗಳನ್ನು ಪಾಲಿಸಬೇಕು ಅನ್ನತಕ್ಕಂಥದ್ದು ನನ್ನ ಎರಡು ಮಾತನ್ನ ಹೇಳ್ತಾನ. ಈ ಮಾತಿಗೆ ಅವಕಾಶನ ಕೊಟ್ಟಂತಹ